ಆರಂಭ ಆದ್ರೂ ಕೂಡ ಗದಗದ ತಿಮ್ಮಾಪುರದ ಜನ ಮಾತ್ರ ಜೀವ ಜಲಕ್ಕೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರು, ಕೆಸರುಮಯವಾದ ನೀರು, ವಾಸನೆಯುಕ್ತ ನೀರು ಜನರ ಬದುಕನ್ನ ಹೈರಾಣಾಗಿಸಿ ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣದ ಕುರಿತಾಗಿ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ, ಬನ್ನಿ ನೋಡೋಣ. ಗದಗ ತಾಲೂಕಿನ ತಿಮ್ಮಾಪುರದಲ್ಲಿ ಹನಿ ಹನಿ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ತಿಮ್ಮಾಪುರ ಗ್ರಾಮದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮಳೆಯಾಗಿಲ್ಲ. ಹೀಗಾಗಿ ಈ ಗ್ರಾಮದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಅಂತದರಲ್ಲಿ ಕುಡಿಯುವ ಏಕೈಕ ಕೆರೆ ಕೂಡ ಇವಾಗ ಬತ್ತಿ ಹೋಗಿದೆ. ನಾವು ಇವಾಗ ಕೆರೆಯಲ್ಲಿದ್ದೇವೆ, ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಯಾವ ರೀತಿ ಕೆರೆ ಭೂಮಿ ಬಿರುಕು ಬಿಟ್ಟಿದೆ, ಈ ರೀತಿ ಬಿರುಕು ಬಿಟ್ಟಿದೆ. ಇಂಥ ಜನರು ಇದೇ ಒಂದು ಕೆರೆಯನ್ನು ಅವಲಂಬಿಸಿರುತ್ತಾರೆ. ಆದರೆ ಅಲ್ಪ ಪ್ರಮಾಣದ ನೀರು ಮಾತ್ರ ನಿಂತುಕೊಂಡಿದ್ದೇವೆ. ಇಂಥ ನೀರನ್ನು ಪ್ರತಿನಿತ್ಯ ಕುಡಿಯುವಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ನಿರ್ಮಾಣವಾಗಿದೆ. ಸುಮಾರು 5,000ದಷ್ಟು ಜನಸಂಖ್ಯೆ ಇರುವಂತಹ ತಿಮ್ಮಾಪುರ ಗ್ರಾಮದಲ್ಲಿ ಮಹಿಳೆಯರು ಈ ರೀತಿ ಕಲುಷಿತ ನೀರನ್ನು ತುಂಬಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಅವರು ಕೊಡವನ್ನು ಕೂಡ ಸಂಪೂರ್ಣವಾಗಿ ಒಂದು ಕೆರೆಯಲ್ಲಿ ಹೋಗೋದಿಲ್ಲ. ಹೀಗಾಗಿ ಚಂಬು ತಗೊಂಡು ಅಥವಾ ಕೈಯಿಂದ ಕೆರೆ ಕೊಡಗಳನ್ನು ತುಂಬುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಆಗಿರಬಹುದು ಮತ್ತು ರೋಣ ಕ್ಷೇತ್ರದ ಶಾಸಕರಾದಂತಹ ಜಿಎಸ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಮಹಿಳೆಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ನೀರನ್ನು ಕುಡಿದು ನಾವು ಅನಾರೋಗ್ಯಕ್ಕೆ ಪೀಡಿತರಾಗ್ತಾ ಇದ್ದೇವೆ. ಈ ಒಂದು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ರೆ ನಮಗೆ ನೀರಿನ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಬರಗಾಲ ಆವರಿಸಿರೋದ್ರಿಂದ ನಮ್ಮ ಊರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹೀಗಾಗಿ ಕೆರೆ ಭರ್ತಿಯಾಗಿಲ್ಲ. ಕೆರೆ ಭರ್ತಿ ಆಗದ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲಿ ತಾಂಡವವಾಡ್ತಾ ಇದೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು, ಏನು ಶುದ್ಧ ನೀರಿನ ಹರಿಕಾರ ಅಂತೇಳಿ ಖ್ಯಾತಿ ಪಡೆದಂತಹ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕರಾದಂತಹ ಜಿಎಸ್ ಪಾಟೀಲ್ರು ಕೂಡ ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಸಮರ್ಪಕವಾಗಿ ಕುಡಿಯುವ ನೀರನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಇನ್ನಾದರೂ ಸರ್ಕಾರ ಆಗಿರ್ಬೋದು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಟ್ಯಾಂಕರ್ ನೀರನ್ನು ಸಮರ್ಪಕವಾಗಿ ಒದಗಿಸಿಕೊಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ. ಆರಂಭ ಆದ್ರೂ ಕೂಡ ಗದಗದ ತಿಮ್ಮಾಪುರದ ಜನ ಮಾತ್ರ ಜೀವ ಜಲಕ್ಕೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರು, ಕೆಸರುಮಯವಾದ ನೀರು, ವಾಸನೆಯುಕ್ತ ನೀರು ಜನರ ಬದುಕನ್ನ ಹೈರಾಣಾಗಿಸಿ ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣದ ಕುರಿತಾಗಿ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ, ಬನ್ನಿ ನೋಡೋಣ. ಗದಗ ತಾಲೂಕಿನ ತಿಮ್ಮಾಪುರದಲ್ಲಿ ಹನಿ ಹನಿ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ತಿಮ್ಮಾಪುರ ಗ್ರಾಮದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮಳೆಯಾಗಿಲ್ಲ. ಹೀಗಾಗಿ ಈ ಗ್ರಾಮದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಅಂತದರಲ್ಲಿ ಕುಡಿಯುವ ಏಕೈಕ ಕೆರೆ ಕೂಡ ಇವಾಗ ಬತ್ತಿ ಹೋಗಿದೆ. ನಾವು ಇವಾಗ ಕೆರೆಯಲ್ಲಿದ್ದೇವೆ, ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಯಾವ ರೀತಿ ಕೆರೆ ಭೂಮಿ ಬಿರುಕು ಬಿಟ್ಟಿದೆ, ಈ ರೀತಿ ಬಿರುಕು ಬಿಟ್ಟಿದೆ. ಇಂಥ ಜನರು ಇದೇ ಒಂದು ಕೆರೆಯನ್ನು ಅವಲಂಬಿಸಿರುತ್ತಾರೆ. ಆದರೆ ಅಲ್ಪ ಪ್ರಮಾಣದ ನೀರು ಮಾತ್ರ ನಿಂತುಕೊಂಡಿದ್ದೇವೆ. ಇಂಥ ನೀರನ್ನು ಪ್ರತಿನಿತ್ಯ ಕುಡಿಯುವಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ನಿರ್ಮಾಣವಾಗಿದೆ. ಸುಮಾರು 5,000ದಷ್ಟು ಜನಸಂಖ್ಯೆ ಇರುವಂತಹ ತಿಮ್ಮಾಪುರ ಗ್ರಾಮದಲ್ಲಿ ಮಹಿಳೆಯರು ಈ ರೀತಿ ಕಲುಷಿತ ನೀರನ್ನು ತುಂಬಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಅವರು ಕೊಡವನ್ನು ಕೂಡ ಸಂಪೂರ್ಣವಾಗಿ ಒಂದು ಕೆರೆಯಲ್ಲಿ ಹೋಗೋದಿಲ್ಲ. ಹೀಗಾಗಿ ಚಂಬು ತಗೊಂಡು ಅಥವಾ ಕೈಯಿಂದ ಕೆರೆ ಕೊಡಗಳನ್ನು ತುಂಬುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಆಗಿರಬಹುದು ಮತ್ತು ರೋಣ ಕ್ಷೇತ್ರದ ಶಾಸಕರಾದಂತಹ ಜಿಎಸ್ ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಮಹಿಳೆಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ನೀರನ್ನು ಕುಡಿದು ನಾವು ಅನಾರೋಗ್ಯಕ್ಕೆ ಪೀಡಿತರಾಗ್ತಾ ಇದ್ದೇವೆ. ಈ ಒಂದು ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ರೆ ನಮಗೆ ನೀರಿನ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಬರಗಾಲ ಆವರಿಸಿರೋದ್ರಿಂದ ನಮ್ಮ ಊರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹೀಗಾಗಿ ಕೆರೆ ಭರ್ತಿಯಾಗಿಲ್ಲ. ಕೆರೆ ಭರ್ತಿ ಆಗದ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲಿ ತಾಂಡವವಾಡ್ತಾ ಇದೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು, ಏನು ಶುದ್ಧ ನೀರಿನ ಹರಿಕಾರ ಅಂತೇಳಿ ಖ್ಯಾತಿ ಪಡೆದಂತಹ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕರಾದಂತಹ ಜಿಎಸ್ ಪಾಟೀಲ್ರು ಕೂಡ ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಸಮರ್ಪಕವಾಗಿ ಕುಡಿಯುವ ನೀರನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಇನ್ನಾದರೂ ಸರ್ಕಾರ ಆಗಿರ್ಬೋದು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡು ಟ್ಯಾಂಕರ್ ನೀರನ್ನು ಸಮರ್ಪಕವಾಗಿ ಒದಗಿಸಿಕೊಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಕಲುಷಿತ ನೀರನ್ನ ಕುಡಿದು 3 ಜನ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣ RO ಪ್ಲಾಂಟ್ ಕೆಟ್ಟಿದ್ದೇ ಈ ಸಾವಿಗೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಕಲುಷಿತ ನೀರು ಸೇವನೆ ಸಂಖ್ಯೆಯಿಂದ 3 ಮೃತಪಟ್ಟಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ
ಸುರ್ಪುರ್ ತಾಲೂಕಿನ ತಿಪ್ಪನಟ್ಗಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಈ ಒಂದು ಘಟನೆಗೆ ಕಲುಷಿತ ನೀರೇ ಕಾರಣ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಇವತ್ತೇನೋ ಇಲ್ಲಿ ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಕೆಲವೊಂದಿಷ್ಟು ಇಲಾಖೆ ಅಧಿಕಾರಿಗಳು ಕೂಡ ಇದೇ ಒಂದು ಗ್ರಾಮಕ್ಕೆ ಬಂದು ಬೀಡು ಬಿಟ್ಟಿರುವಂತದ್ದು. ಸದ್ಯ ನಾಣ್ಯವಾಗಿರುವಂತದ್ದು ಇದೇ ಒಂದು ಗ್ರಾಮದಲ್ಲಿ. ಈಗ ಈ ಒಂದು ಗ್ರಾಮ ಏನು ಸಂಪೂರ್ಣವಾಗಿ ಕುಡಿಯುವ ನೀರಿಗೆ ಅಂದ್ರೆ ಶುದ್ಧ ಕುಡಿಯುವ ನೀರಿಗೆ ಮರೀಚಿಕೆ ಆಗಿರುವಂತಹ ಗ್ರಾಮ ಅಂತ ಹೇಳ್ಬೇಕಾಗುತ್ತೆ. ನೀವು ನೋಡ್ತಾ ಇರಬಹುದು ಈ ಒಂದು ಫಿಲ್ಟರ್ ನಲ್ಲಿ ಸಂಪೂರ್ಣವಾಗಿ ಕೆಟ್ಟು ನಿಂತಿರುವಂತದ್ದು. ಕೆಟ್ಟು ನಿಂತಿರುವಂತಹ ಈ ಒಂದು ಫಿಲ್ಟರ್ ಬೆಡ್ ಅನ್ನ ದುರಸ್ತಿ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಗ್ರಾಮಕ್ಕೆ ಒಂದು ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗುವಂತಹ ಕೆಲಸಗಳಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಎಲ್ಲೆಂದರಲ್ಲಿ ಅಂದ್ರೆ ಗ್ರಾಮದ ಹಲವು ಬೀದಿಗಳಲ್ಲೂ ಕೂಡ ಈಗ ಪೈಪ್ಲೈನ್ ಲೀಕೇಜ್ ಆಗಿರುವಂತದ್ದು ಮತ್ತು ಕೊಳವೆ ಬಾವಿಗಳ ಮೂಲಕ ಈ ಒಂದು ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡುವಂತಹ ಕೆಲಸಗಳಾಗ್ತವೆ. ಹೀಗಾಗಿ ಇದೇ ನೀರನ್ನ ಕುಡಿಯೋದ್ರಿಂದ ಕಳೆದ 10 ದಿನಗಳಿಂದ ಕೂಡ ನಿರಂತರವಾಗಿ ಆ ಗ್ರಾಮದ ಜನ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಈಗ ಆಸ್ಪತ್ರೆಯನ್ನ ದಾರಿಯನ್ನು ಹಿಡಿಯುವಂತಹ ಕೆಲಸಗಳಾಗ್ತವೆ. ಇವತ್ತು ಕೂಡ ಸಾಕಷ್ಟು ಜನ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇರುವಂತದ್ದು. ಒಂದು ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ ನಮ್ಮೂರ ಜನರ ಆರೋಗ್ಯ ಕಾಪಾಡಬೇಕು ಅಂತೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್. ಇವತ್ತಿನ ಕಾಲದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುವ ಅಧಿಕಾರಿಗಳಿಗೆ ಕಿಂಚಿತ್ತು ಬೆಲೆ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಪ್ರಿಯ ವೈದ್ಯರೊಬ್ಬರು ಅವ್ರನ್ನ ಪಿತೂರಿಯಿಂದ ವರ್ಗಾವಣೆ ಮಾಡಿದ್ದಾರೆ. ಇದಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಲೈವ್ ವರದಿ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ವೈದ್ಯರನ್ನ ವರ್ಗಾವಣೆ ಮಾಡುವ ಒಂದು ಹುನ್ನಾರ ಕೂಡ ಸದ್ದಿಲ್ಲದೆ ನಡೀತಾ ಇರುವಂತದ್ದು. ಇದು ನಾಗರಿಕರ ಒಂದು ಆತಂಕ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ 1957ರಲ್ಲಿ ಸ್ಥಾಪನೆಯಾದಂತಹ ಭಟ್ಕಳ ಜನರಲ್ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಿಂದ ರೋಗಿಗಳು ಬರ್ತಾ ಇದ್ರು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸುಮಾರು 7-8 ವರ್ಷಗಳ ಹಿಂದೆ ಬರುವಂತಹ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿನ ವೈದ್ಯರುಗಳು ಕೂಡ ತುಂಬಾ ಚೆನ್ನಾಗಿ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇರೋ ಕಾರಣಕ್ಕೆ ಭಟ್ಕಳ ಮಾತ್ರ ಅಲ್ಲ, ಬೇರೆ ಬೇರೆ ತಾಲೂಕಿನ ರೋಗಿಗಳು ಕೂಡ ಇಲ್ಲಿ ಬಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಸುಮಾರು 68 ವರ್ಷಗಳ ಹಿಂದೆ ಸ್ಥಾಪಿಸಿದಂತಹ ಈ ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನ ವಿಶ್ವಾಸವನ್ನು ಕೂಡ ಇಟ್ಟುಕೊಂಡಿದ್ರು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಸ್ಪತ್ರೆ ಅಂತ ಹೇಳಿದ್ರೆ ತುಂಬಾ ಉತ್ತಮವಾದ ಚಿಕಿತ್ಸೆ ಎಂಬ ಭಾವನೆ ಕೂಡ ಜನರಲ್ಲಿ ಇತ್ತು. ಆದರೆ ಕೆಲ ದಿನಗಳಿಂದ ಖಾಸಗಿ ಲಾಬಿಗಳ ಒಂದು ಹುನ್ನಾರವೇನು ಗೊತ್ತಿಲ್ಲ, ಇಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ವೈದ್ಯರನ್ನ ವರ್ಗಾವಣೆಗೊಳಿಸುವ ಹುನ್ನಾರ ಕೂಡ ನಡೆದಿದೆ. ಯಾಕಂತ ಹೇಳಿದ್ರೆ ಸುಖಾಸುಮ್ಮನೆ ಮೂಕರ್ಜಿಯನ್ನ ಬರೆಯುವುದರ ಮೂಲಕ ಅವರ ಮೇಲೆ ಆಪಾದನೆ ಸಲ್ಲಿಸಿ ವರ್ಗಾವಣೆಗೊಳಿಸುವ ಒಂದು ತಂತ್ರ ಕೂಡ ನಡೆದಿರುವಂತದ್ದು. ಇದರ ಹಿಂದೆ ಖಾಸಗಿ ಆಸ್ಪತ್ರೆಗಳ ಲಾಬಿ ಕೂಡ ಕೆಲಸ ಮಾಡ್ತಿದೆ ಎಂಬ ಸಂಶಯ ಕೂಡ ಇರುವಂತದ್ದು. ಹೀಗಾಗಿ ಭಟ್ಕಳ ನಾಗರಿಕರು ಕೂಡ ಒಂದ್ ರೀತಿ ಆತಂಕಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಉತ್ತಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸರ್ಜನ್ ಆಗಿರುವಂತಹ ಡಾಕ್ಟರ್ ಅರುಣ್ ಅವರನ್ನ ವರ್ಗಾವಣೆಗೊಳಿಸಲು ಹುನ್ನಾರ ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದರಿಂದ ನಾಗರಿಕರು ಕೂಡ ಆತಂಕಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಸೇವೆ ಸಿಗದ ಅಂದ್ರೆ ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ನಾಗರಿಕರು ಸಾಮಾನ್ಯವಾಗಿ ದೂರದ ಮಣಿಪಾಲ್ ಮಂಗಳೂರು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಭಟ್ಕಳ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗ್ತಾ ಇರುವ ಕಾರಣಕ್ಕೆ ಎಲ್ಲ ರೋಗಿಗಳು ಕೂಡ ಇಲ್ಲಿಯೇ ಗುಣಮುಖರಾಗ್ತಿದ್ರು. ಹೀಗಾಗಿ ಇಲ್ಲಿನ ವೈದ್ಯರುಗಳ ಮೇಲೆ ನಾಗರಿಕರು ಕೂಡ ವಿಶ್ವಾಸವನ್ನು ಇಟ್ಟುಕೊಂಡಿದ್ರು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.